ನಮಸ್ತೆ. ಡಾಕ್ಟರ್ ಮಂಜುನಾಥ ಎಸ್, ಕಾರ್ನಿಯಾ ಕನ್ಸಲ್ಟೆಂಟ್, ಸಮೃದ್ಧಿ ನೇತ್ರಾಲಯ ಮತ್ತು ಚರ್ಮಾಲಯ, ತುಮಕೂರು, ಕರ್ನಾಟಕ. ಇವತ್ತಿನ ಡಿಸ್ಕಷನ್ ಆನ್ ಕೆರಟೋಕೋನಸ್. ಕೆರಟೋಕೋನಸ್ ಅಂದರೆ ಕಾರ್ನಿಯಾ ಕಪ್ಪುಗುಡ್ಡೆ ಅಂತ ಏನು ಹೇಳ್ತೀವಿ, ಅದರದ್ದು ಫಾರ್ವರ್ಡ್ ಬಲ್ಜಿಂಗ್ ಆಫ್ ಕಾರ್ನಿಯಾ. ಅದು ಮುಂದೆ ಬರ್ತಾ ಇರುತ್ತೆ, ಬಲ್ಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ದೃಷ್ಟಿ ಕಡಿಮೆ ಆಗ್ತಾ ಇರುತ್ತೆ, ಕ್ವಾಲಿಟಿ ಆಫ್ ವಿಷನ್ ಕಡಿಮೆ ಆಗ್ತಾ ಇರುತ್ತೆ, ಡಿಸ್ಟಾರ್ಟೆಡ್ ಇಮೇಜಸ್ ಇರುತ್ತೆ, ಈವ್ನಿಂಗ್ ಲೈಫ್ ಆರ್ ನೈಟ್ ಲೈಫ್ ಅಥವಾ ಡ್ರೈವಿಂಗ್ ಕಷ್ಟ ಆಗ್ತಾ ಇರುತ್ತೆ. ಸೊ ಯೂಶ್ವಲಿ ಈ ಸಮಸ್ಯೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅರೌಂಡ್ 8 to 10 ಹಿಡಿದು 25 ಇಯರ್ಸ್ ತನಕ ಈ ಡಿಸೀಸ್ ಯೂಶ್ವಲಿ ಕಾಣಿಸ್ಕೊಳ್ಳುತ್ತೆ. ಇಟ್ಸ್ ಅ ಪ್ರೋಗ್ರೆಸಿವ್ ಡಿಸೀಸ್. ಥಿನ್ನಿಂಗ್ ಆಫ್ ಕಾರ್ನಿಯಾ ಅಂತ ಹೇಳ್ತೀವಿ, ಇಟ್ಸ್ ಅ ಪ್ರೋಗ್ರೆಸಿವ್ ಡಿಸೀಸ್. ಸೊ ಐ ರಬ್ಬಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಅಂತ ಹೇಳ್ತೀವಿ. ಕಣ್ಣನ್ನು ಉಜ್ಕೊಳ್ಳೋದ್ರಿಂದ, ಅಲರ್ಜಿಕ್ ಡಿಸೀಸಸ್ಸಿಂದ ಈ ಕೆರಟೋಕೋನಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಬೇರೆ ಡಿಸೀಸಸ್ ಅಸೋಸಿಯೇಷನ್ಸ್ ಕೂಡ ಇರುತ್ತೆ. ಸೊ ಮಕ್ಕಳಲ್ಲಿ ಇದು ಕಾಮನ್ನು. ಅಲರ್ಜಿನ ಅವಾಯ್ಡ್ ಮಾಡಬೇಕಾಗುತ್ತೆ, ಧೂಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಕೆಲವು ಸಲ ಮಕ್ಕಳು ಅಥವಾ ಕೆಲವರು ಕಣ್ಣಿನ ಮೇಲೆ ಪ್ರೆಷರ್ ಹಾಕ್ಕೊಳ್ಳೋದ್ರಿಂದ, ಕಣ್ಣಿನ ಮೇಲೆ ಪ್ರೆಷರ್ ಹಾಕ್ಕೊಂಡು ಮಲ್ಕೊಳ್ಳೋದ್ರಿಂದ ಕೂಡ ಬರೋ ಚಾನ್ಸಸ್ ಇರುತ್ತೆ. ಅಥವಾ ಉಲ್ಟಾ ಮಲ್ಕೊಳ್ಳೋದ್ರಿಂದ ಕಣ್ಣಿನ ಮೇಲೆ ಕಪ್ಪುಗುಡ್ಡೆಯ ಕಾರ್ನಿಯಲ್ ಕರ್ವೇಚರ್ ಚೇಂಜ್ ಆಗೋದ್ರಿಂದ ಕೆರಟೋಕೋನಸ್ ಆಗೋ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ ಮಕ್ಕಳಲ್ಲಿ ಫ್ರೀಕ್ವೆಂಟ್ ಚೇಂಜ್ ಆಫ್ ಗ್ಲಾಸಸ್ ಅಂತ ಕಂಪ್ಲೇಂಟಲ್ಲಿ ಪೇರೆಂಟ್ಸ್ ಬರ್ತಾರೆ. ಅಂದರೆ ಎವ್ರಿ ಇಯರ್ ಪವರ್ ಚೇಂಜ್ ಆಗ್ತದೆ ಅಂತ ಹೇಳ್ತಿರ್ತಾರೆ. ಸೊ ಮಕ್ಕಳು ಸಿಲಿಂಡ್ರಿಕಲ್ ಪವರ್ ಅಂತ ಹೇಳ್ತೀವಿ. ಸೊ ಆಸ್ಟಿಗ್ಮ್ಯಾಟಿಸಮ್ ಅಥವಾ ಸಿಲಿಂಡ್ರಿಕಲ್ ಪವರ್ ಜಾಸ್ತಿ ಆದಾಗ ಮಕ್ಕಳಲ್ಲಿ ಕೆರಟೋಕೋನಸ್ನ ಸ್ಕ್ರೀನ್ ಮಾಡೋದು ಅತ್ಯವಶ್ಯಕ ಆಗುತ್ತೆ. ಹೈಯರ್ ಸಿಲಿಂಡ್ರಿಕಲ್ ಪವರ್ ಇದ್ದಾಗ ಕಾರ್ನಿಯಲ್ ಟೊಪೋಗ್ರಫಿ ಅಂತ ಒಂದು ಕಾರ್ನಿಯಲ್ ಟೆಸ್ಟ್ ಮಾಡಿದಾಗ ಎಷ್ಟು ಕಾರ್ನಿಯಲ್ ಥಿಕ್ನೆಸ್ ಇದೆ, ಎಷ್ಟು ಬಲ್ಜ್ ಇದೆ, ಯಾವ ಥರ ಟ್ರೀಟ್ಮೆಂಟ್ ಬೇಕಾಗ್ಬೋದು ಅಂತ ಅಸೆಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆದಷ್ಟು ಮಕ್ಕಳನ್ನ ಟೀಚ್ ಮಾಡಿ ನಾಟ್ ಟು ರಬ್ ದರ್ ಐಸ್, ನಾಟ್ ಟು ಟಚ್ ದರ್ ಐಸ್. ಐ ರಬ್ಬಿಂಗ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಐ ರಬ್ಬಿಂಗಿಂದ ಕೂಡ ಇದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಮಸ್ಯೆ ಏನಾಗುತ್ತೆ ಅಂದರೆ ಇದು ಒಂದು ಕಣ್ಣಲ್ಲಿ ಕೂಡ ಬರೋ ಚಾನ್ಸಸ್ ಇರೋದ್ರಿಂದ, ಸೊ ಇನ್ನೊಂದು ಕಣ್ಣು ಚೆನ್ನಾಗಿದ್ದಾಗ ಇದು ಡಿಟೆಕ್ಷನ್ ಅಥವಾ ಡಿಸೀಸ್ ಏನು ಇದೆ ಅಂತ ಗೊತ್ತಾಗದೇ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಆದಷ್ಟು ಬೇಗ ಡಿಟೆಕ್ಟ್ ಆದರೆ ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಚಿಕಿತ್ಸೆ ಬೇಗ ಶುರುವಾದಷ್ಟು ಉತ್ತಮ ಆಗುತ್ತೆ. ಆದಷ್ಟು ಚಿಕಿತ್ಸೆ ಬೇಗ ಶುರು ಮಾಡೋ ಮುಖಾಂತರ ಕನ್ನಡಕಗಳನ್ನ ಕೊಡ್ಬೋದಾಗುತ್ತೆ. ಅದರಿಂದ ಪೂರ ದೃಷ್ಟಿನ ಮಕ್ಕಳಿಗೆ ಕೊಡ್ಬೋದಾಗುತ್ತೆ. ಅಥವಾ ಸ್ಕ್ಲೆರಲ್ ಕಾಂಟ್ಯಾಕ್ಟ್ ಲೆನ್ಸಸ್, ಸ್ಪೆಷಲಿ ಮೇಡ್ ಕಾಂಟ್ಯಾಕ್ಟ್ ಲೆನ್ಸಸ್ಸಿಂದ ಆಲ್ಮೋಸ್ಟ್ ಪೂರ ದೃಷ್ಟಿನ ಕೊಡ್ಬೋದಾಗುತ್ತೆ ಕೆರಟೋಕೋನಸ್ ಪೇಷಂಟ್ಸಲ್ಲಿ. ಅಥವಾ C3R ಕೊಲಾಜನ್ ಕ್ರಾಸ್ ಲಿಂಕಿಂಗ್ ಅಂತ ಮಾಡ್ತೀವಿ. ಅದರಿಂದ ಲೂಸನಿಂಗ್ ಆಫ್ ಕಾರ್ನಿಯಲ್ ಏನು ಕೊಲಾಜನ್ ಫೈಬರ್ಸ್ ಇರುತ್ತೆ ಅದನ್ನು ಸ್ಟ್ರೆಂಥನ್ ಮಾಡ್ಬೋದು. ಹಾಗೆ ಮಾಡೋದ್ರಿಂದ ದೃಷ್ಟಿನ ಅಟ್ಲೀಸ್ಟ್ ಅಷ್ಟೇ ಉಳಿಸ್ಕೋಬೋದಾಗುತ್ತೆ. ಇನ್ನೂ ಪ್ರೋಗ್ರೆಷನ್ನ ಇದರೊಂದು 30-40% ಆಫ್ ಪೇಷಂಟ್ಸಲ್ಲಿ ಈ ಕೆರಟೋಕೋನಸ್ ಪ್ರೋಗ್ರೆಸ್ ಆಗ್ತಾ ಇರುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ವಯಸ್ಸಾದಂಗೆಲ್ಲ. ಸೊ ಕಾರ್ನಿಯಲ್ ಕೊಲಾಜನ್ ಕ್ರಾಸ್ ಲಿಂಕಿಂಗಿಂದ ಕ್ವಾಲಿಟಿ ಆಫ್ ವಿಷನ್ನ ಇಂಪ್ರೂವ್ ಮಾಡ್ಕೋಬೋದಾಗುತ್ತೆ, ಪ್ರೋಗ್ರೆಷನ್ ಆಫ್ ಡಿಸೀಸ್ನ ಅರೆಸ್ಟ್ ಮಾಡ್ಕೋಬೋದಾಗುತ್ತೆ. ಇಂಟ್ರಾಕಾರ್ನಿಯಲ್ ರಿಂಗ್ ಸೆಗ್ಮೆಂಟ್ಸ್ ಅನ್ನೋ ಚಿಕಿತ್ಸೆ ಕೂಡ ಇದೆ. ಸೊ ಈ ಡಿಸೀಸ್ ಹಾಗೆ ಪ್ರೋಗ್ರೆಸ್ ಆಗಿ ಗೊತ್ತಾಗೇ ಇಲ್ಲ ಅಂದಾಗ ಮೆನಿ ಟೈಮ್ಸ್ ಆ ಲೇಯರ್ಸ್ ಆಫ್ ಕಾರ್ನಿಯಾ ಓಪನ್ ಅಪ್ ಆದಾಗ ಅಥವಾ ಬ್ರೇಕ್ ಆದಾಗ ಅಕ್ಯೂಟ್ ಐ ಡ್ರಾಪ್ಸ್ ಅಥವಾ ಕಾರ್ನಿಯಲ್ ಸ್ಕಾರಿಂಗಲ್ಲಿ ಬರ್ತಾರೆ. ಅಂಥ ಟೈಮ್ಗಳಲ್ಲಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಡಾಲ್ಕ್ ಅಂತ ಮಾಡ್ಕೊತೀವಿ, ಡೀಪ್ ಆಂಟೀರಿಯರ್ ಲಮೆಲ್ಲರ್ ಕೆರಟೋಪ್ಲಾಸ್ಟಿ ಆಪ್ಷನ್ ಮಾತ್ರ ಇರುತ್ತೆ. ಸೊ ಕೆರಟೋಕೋನಸ್ ಅರ್ಲಿ ಡಿಟೆಕ್ಟ್ ಆದಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಕ್ವಾಲಿಟಿ ಆಫ್ ವಿಷನನ್ನು ನಾವು ಉಳಿಸ್ಕೋಬೋದಾಗುತ್ತೆ. ಸೊ ಗೆಟ್ ಯುವರ್ ಐಸ್ ಟೆಸ್ಟೆಡ್. ಇಫ್ ಐ ಸಿಲಿಂಡ್ರಿಕಲ್ ಪವರ್ ಇದ್ದು ಅಥವಾ ಫ್ರೀಕ್ವೆಂಟ್ ಚೇಂಜ್ ಆಫ್ ಗ್ಲಾಸಸ್ ಆಗ್ತಾಯಿದ್ರೆ ಅಥವಾ ಮಕ್ಕಳಲ್ಲಿ ತುಂಬ ಐ ರಬ್ಬಿಂಗ್ ಹ್ಯಾಬಿಟ್ ಇದ್ದರೆ ಕೈಂಡ್ಲಿ ಗೆಟ್ ಯುವರ್ ಕಿಡ್ಸ್ ಐಸ್ ಚೆಕ್ಡ್. ಸೊ ಆ ಸಮಯಗಳಲ್ಲಿ ಇಫ್ ಕೆರಟೋಕೋನಸ್ ಡಿಟೆಕ್ಟ್ ಏನಾದರೆ ಅದರ್ ಫ್ಯಾಮಿಲಿ ಮೆಂಬರ್ಸ್, ಪೇರೆಂಟ್ಸ್ ಕೂಡ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಸಿಬ್ಲಿಂಗ್ಸ್ ಲೈಕ್ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು ಮಕ್ಕಳದು ಕೂಡ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಗೆಟ್ ಯುವರ್ ಐಸ್ ಚೆಕ್ಡ್ ರುಟೀನ್ಲಿ, ಗೆಟ್ ಯುವರ್ ಐಸ್ ಸ್ಕ್ರೀನ್ ಫಾರ್ ಕೆರಟೋಕೋನಸ್ and save your vision. Thank you.